ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗೋಧಿ ಸರಿ ಸಣ್ಣ ಮಕ್ಕಳಿಗೋಸ್ಕರ 6 ತಿಂಗಳ ಮೇಲ್ಪಟ್ಟ ನಂತರ ಮಕ್ಕಳಿನಿಂದ ಹಿಡ್ಕೊಂಡು ಯಾರು ಬೇಕಾದ್ರೂ ಮಾಡ್ಕೊಂಡು ಕುಡಿಬಹುದು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಇದ್ರ ಮುಂದೆ ಟೀ, ಕಾಫಿ, ಬೋರ್ನ್ವಿಟಾ, ಹಾರ್ಲಿಕ್ಸ್ ಯಾವುದೂ ಇಲ್ಲ. ತುಂಬಾನೇ ಆರೋಗ್ಯಕರ ರೆಸಿಪಿ. ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಯಾವಾಗಲೂ ರಾಗಿ ಸರಿ ಮಾಡಿ ಮಕ್ಕಳಿಗೆ ತಿನ್ನಿಸ್ತೀವಿ. ಇದು ಒಂದ್ಸಲಿ ವಾರಕ್ಕೆ ಒಂದ್ಸಲಿ ಅಥವಾ 2 ಸಲ ಮಾಡಿ ಮಕ್ಕಳಿಗೆ ಕೂಡ ರುಚಿ ಇರುತ್ತೆ. ಅವರು ಕೂಡ ಟೇಸ್ಟ್ ಡಿಫ್ರೆಂಟ್ ಚೆನ್ನಾಗಿ ಅನ್ಸುತ್ತೆ. ಮೊದಲಿಗೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದು ಮನೆಯಲ್ಲಿ ಬೀಸಿಟ್ಟಿರೋ ಹಿಟ್ಟಿದ್ರೇನೆ ಒಳ್ಳೇದು. ಹೊರಗಡೆ ರೆಡಿಮೇಡ್ ತಂದು ಸಣ್ಣ ಮಕ್ಳಿಗೆ ಕೊಡಕ್ ಹೋಗ್ಬೇಡಿ. ಅವ್ರು ಎಷ್ಟು ಮಟ್ಟ ಕ್ಲೀನ್ ಮಾಡಿರ್ತಾರೆ ಅದು ನಮಗೆ ಗೊತ್ತಿರಲ್ಲ. ನಾವೇ ಮನೇಲಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನ ಬೀಸಿಟ್ಕೊಂಡ್ರೆ ಮಕ್ಳಿಗೆ ಒಳ್ಳೇದು. ಆಮೇಲೆ ಇದನ್ನ ಡೈರೆಕ್ಟ್ ಆಗಿ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ಸಲಿ ಚೆನ್ನಾಗಿ ಜರಡಿ ಹಿಡ್ಕೊಂಡ್ಬಿಡೋಣ. ಇದು ಹೊಟ್ಟೆಲ್ಲ ಇರುತ್ತಲ್ಲ, ಸಣ್ಣ ಮಕ್ಳಿಗೆ ಒಳ್ಳೇದಲ್ಲ ಇದು. ಈಗ ಹಿಟ್ಟನ್ನ ಜರಡಿ ಹಿಡ್ದಾಗಿದೆ. ಮೊದಲಿಗೆ ನಾವು ಗೋಧಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಯಾವ್ದ್ರಲ್ಲಿ ಹುರ್ಕೊಡ್ತೀರಾ ಆ ಪಾತ್ರೆ ಇಟ್ಕೊಳ್ಳಿ. ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ತುಪ್ಪ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು. ಈಗ ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಸೇರಿಸಿ ಇದ್ರ ಬಣ್ಣ ಸ್ವಲ್ಪ ಚೆನ್ನಾಗಿ ಬದಲಿ ಆಗೋವರೆಗೂ ಹುರ್ಕೋಬೇಕು. ಸುವಾಸನೆ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ತೀರಾ ಸಣ್ಣ ಮಕ್ಳಿಗೆ ಮಾಡಂಗಿದ್ರೆ ತುಂಬ ಜಾಸ್ತಿ ತುಪ್ಪ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಆಮೇಲೆ ಅಜೀರ್ಣ ಆಗ್ಬಿಡತ್ತೆ. ಸ್ವಲ್ಪ ಹಾಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ನಿಮಗೆ ಬೇಕಿದ್ರೆ ಒಂದು ಅರ್ಧ kg ಅಷ್ಟು ಹಿಟ್ಟನ್ನ ಈ ರೀತಿಯಾಗಿ ತುಪ್ಪದಲ್ಲಿ ಹುರಿದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ಕೂಡ ಉಪಯೋಗಿಸ್ಬೋದು. ಆ ರೀತಿ ಮಾಡೋದ್ರಿಂದ ಬೇಗ ಮಾಡ್ಕೋಬೋದು. ಗೋಧಿ ಹಿಟ್ಟು ಚೆನ್ನಾಗಿ ಹುರಿದ್ಮೇಲೆ ತುಂಬ ಸುವಾಸನೆ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಕೊನೆಯಲ್ಲಿ ಗಂಟಿಲ್ದೇ ಇದ್ದಂಗೆ ನೋಡ್ಕೊಳ್ಳಿ. ಬೈ ಚಾನ್ಸ್ ಗಂಟಾದರೆ ಮತ್ತೊಮ್ಮೆ ಜರಡಿ ಇಟ್ಕೊಳ್ಳೋಣ. ಇವಾಗ ಗೋಧಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾಯಿಸುತ್ತೆ. ಇವಾಗ ಇದರಲ್ಲಿ ಸಣ್ಣ ಸಣ್ಣ ಗಂಟೆಗಳಿದ್ದಾವೆ. ಒಂದ್ಸಲಿ ಜರಡಿ ಹಿಡ್ಕೊಂಡ್ಬಿಡೋಣ. ಈಗ ಹುರಿದಾದ್ಮೇಲೆ ಜರಡಿ ಹಿಡಿತಾ ಇದ್ದೀನಿ. ಜರಡಿ ಹಿಡಿಲಿಲ್ಲ ಅಂದರೆ ಸರಿಯಲ್ಲಿ ಗಂಟೆಗಳಾಗುತ್ತೆ. ಈಗ ನೋಡಿ, ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಗೋಧಿ ಸರಿ ಮಾಡ್ಕೊಳ್ಳೋಕ್ಕೆ. ಯಾವ ಪಾತ್ರೆಯಲ್ಲಿ ಖಾರದ ಐಟಮ್ ಮಾಡಿರ್ತೀರಲ್ಲ ಅದು ಉಪಯೋಗಿಸೋಕೆ ಹೋಗಬೇಡಿ. ಎಲ್ಲ ಗೋಧಿ ಹಿಟ್ಟು ಹುರ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಹಾಲು ಸೇರಿಸ್ತಾ ಇದ್ದೀನಿ. ನಾನು ಗೋಧಿ ಸರಿ ಹಾಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಯಿಸಿಟ್ಕೊಂಡಿರೋ ಹಾಲು ಸುಮಾರು 1/4 ಲೀಟ್ರ್ ಅಷ್ಟು, 250 ml. ಬೈ ಚಾನ್ಸ್ ಮಕ್ಳಿಗೆ ಏನಾದರೂ ಜೀರ್ಣ ಶಕ್ತಿಯಲ್ಲಿ ಪ್ರಾಬ್ಲಮ್ ಇದ್ರೆ ಅರ್ಧ ಹಾಲು ಅರ್ಧ ನೀರು ಸೇರಿಸಿ ಮಾಡಿ, ಆವಾಗ ಜೀರ್ಣ ಬೇಗ ಬರುತ್ತೆ. ಈಗ 1 ಗ್ಲಾಸು 1/4 ಲೀಟ್ರ್ ಹಾಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡಿರೋದು. ಹಾಲು ಜಾಸ್ತಿ ಕಾಯಕ್ಕೆ ಮುಂಚೆನೆ ಗೋಧಿ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಮತ್ತೆ ಗಂಟಾಗೋದಿಲ್ಲ. ಆಮೇಲೆ ಸಕ್ಕರೆ, ಸಣ್ಣ ಮಕ್ಳಿದ್ರೆ ಕಡಿಮೆ ಸಕ್ಕರೆ ಹಾಕಿ, ಸ್ವಲ್ಪ ದೊಡ್ಡ ಮಕ್ಳಿದ್ರೆ ಇಷ್ಟಪಡೋಂಗಿದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬಹುದು. ಬೈ ಚಾನ್ಸ್ ನಿಮ್ಗೆ ಏನಾದರೂ ಗಂಟಾದ್ರೆ, ಫಸ್ಟ್ ಟೈಮ್ ಟ್ರೈ ಮಾಡಿ ಗಂಟಾದ್ರೆ ಗ್ಯಾಸ್ ಸ್ಟವ್ ಮೇಲೆ ಇಡಕ್ಕೆ ಮುಂಚೆನೆ ಒಂದ್ಸಲಿ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಹಾಲಲ್ಲಿ ಕಲಿಸ್ಕೊಂಬಿಡಿ. ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಈ ರೀತಿ ತಿರುಗ್ತಾ ಇದ್ರೆ ಗಂಟಾಗೋದಿಲ್ಲ. ಮೇನ್ ಪ್ರಾಬ್ಲಮ್ ಇದರಲ್ಲಿ ಗಂಟಾಗದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಶುರುವಿನಲ್ಲಿ ಹೊಸದಾಗಿ ಮಾಡೋರು ಗ್ಯಾಸ್ ಸ್ಟವ್ ಮೇಲೆ ಇಡಕ್ಕೆ ಮುಂಚೆನೆ ಹಾಲಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಅಥವಾ ನೀರಲ್ಲಿ ಮಾಡಂಗಿದ್ರೆ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕಲಿಸ್ತಾ ಇರಿ. ಆವಾಗ ಗಂಟಾಗೋದಿಲ್ಲ. ಬೈ ಚಾನ್ಸ್ ದೊಡ್ಡ ಮಕ್ಳಿಗೋಸ್ಕರ ಮಾಡಂಗಿದ್ರೆ ನಾವು ಸ್ವಲ್ಪ ತೆಳುವಾಗಿ ಮಾಡ್ಕೋಬಹುದು, ಅಥವಾ ಇದೇ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಕೊಡ್ಬೋದು. ಇದಕ್ಕೆ ಬೈ ಚಾನ್ಸ್ ನಿಮ್ಗೆ ಇಷ್ಟ ಇದ್ರೆ ಸಕ್ಕರೆ ಬದಲು ಬೆಲ್ಲ ಕೂಡ ಸೇರಿಸ್ಬೋದು. ಈ ರೀತಿಯಾಗಿರ್ಬೇಕು ನೋಡಿ, ಒಂದು ಗಂಟಿಲ್ಲ. ಆಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇಷ್ಟು ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಧಿ ಸರಿ ತಯಾರಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.